ಬಂಡಿ ನುಡಿ ಬಂಡಿ ಈ ಬದುಕ ಬಂಡಿ ನಗೆ ಬಂಡಿ ಅಳು ಬಂಡಿ ಬಗೆ ಬಗೆಯ ಬಂಡಿ ಬೀದಿ ಬದಿಯ ಕಥೆಗಳು ಈ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಈ ಬದುಕ ಬಂಡಿ ಬದುಕ ಬಂಡಿ ಬದುಕ ಬಂಡಿ ನಮಸ್ಕಾರ ಸ್ನೇಹಿತರೆ, ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಇವತ್ತು ನಾವು ತಾಲೂಕು ರಾಣೆಬೆನ್ನೂರು, ಹಾವೇರಿ ಜಿಲ್ಲೆ ಮೆಡ್ಲೇರಿ ಗ್ರಾಮದಲ್ಲಿದ್ದೀವಿ. ಎಂಥ ಒಂದು ಒಳಗಡೆ ಹುದುಗಿರ್ತಕ್ಕಂಥ ಗ್ರಾಮಕ್ಕೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಯಾಕಪ್ಪ ಧರ್ಮಿ ಇಲ್ಲಿ ಕರ್ಕೊಂಬಂದ ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ, ಈ ಗ್ರಾಮದಲ್ಲಿ ಹುದುಗಿರ್ತಕ್ಕಂಥ ಭಾರತದ ಏಕೈಕ ಒಂದು ಗುಡಿ ಕೈಗಾರಿಕೆ, ನಶಿಸಿ ಹೋಗ್ತಾ ಇರತಕ್ಕಂಥ ಭಾರತದ ಅತ್ಯಪರೂಪದ ಗುಡಿ ಕೈಗಾರಿಕೆಯನ್ನು ನಾನು ನಿಮಗೆ ತೋರಿಸೋದು ಕರ್ಕೊಂಬಂದಿದ್ದೀನಿ. ಏನದು ಅದನ್ನ ಅಲ್ಲೇ ನೋಡೋಣ. ನಾವೆಲ್ಲರೂ ಉಪಯೋಗಿಸಬಹುದಾದಂಥ, ನಾವೆಲ್ಲರೂ ಉಪಯೋಗಿಸ್ತಾ ಇರೋಂಥ, ಆದರೆ ಕಾಲನ ಹೊಡೆತಕ್ಕೆ ಸಿಕ್ಕಿ ಅದು ನಶಿಸಿ ಹೋಗ್ತಾ ಇರತಕ್ಕಂಥ ಒಂದು ಉದ್ಯಮ. ಗಾಂಧೀಜಿಯವರ ಕನಸು ನನಸಾಗಿದ್ದಂಥ ಕಾಲದಲ್ಲಿ ಇವತ್ತು ಅವೆಲ್ಲ ನಶಿಸಿ ಹೋಗಿ ಕಾಲನ ಹೊಡೆತಕ್ಕೆ ಸಿಕ್ಕಿ ಎಲ್ಲವನ್ನು ನಾವು ಕಳ್ಕೊಳ್ತಾ ಇರ್ತಕ್ಕಂಥ ಒಂದು ದುರಂತ ಗಾಥೆಯನ್ನು ನಿಮ್ಮ ಮುಂದೆ ತೋರಿಸೋದು ಕರ್ಕೊಂಬಂದಿದ್ದೀನಿ. ಇನ್ಯಾಕೆ ತಡ, ಬನ್ನಿ ನನ್ನ ಜೊತೆ. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಅಲ್ಲೇ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ನಮ್ಮ ಕಾರ್ಯಕ್ರಮದ ಹೆಸರು ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಅಲ್ವೇನ್ರಿ? ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ. ಯಾರ್ಯಾರನ್ನು ವಿಧಿ ಎಲ್ಲೆಲ್ಲಿ ತಂದಿರಿಸುತ್ತೋ ಗೊತ್ತಿಲ್ಲ. ಇವತ್ತು ನಾನು ರಾಣೆಬೆನ್ನೂರು ತಾಲೂಕು, ಜಿಲ್ಲೆ ಹಾವೇರಿ, ಮೆಡ್ಲೇರಿ ಗ್ರಾಮಕ್ಕೆ ಬಂದಿದ್ದೀನಿ ನೋಡ್ರಿ. ಮೆಡ್ಲೇರಿ ಗ್ರಾಮದಲ್ಲಿ ನಮ್ಮ ಅತ್ಯಂತ ಪುರಾತನವಾದ, ನಮ್ಮನ್ನೆಲ್ಲ ರಕ್ಷಣೆ ಮಾಡಿದಂಥ, ನಮ್ಮ ಆರೋಗ್ಯವನ್ನು ಕಾಪಾಡಿದಂಥ, ನಮ್ಮ ದೇಹವನ್ನು ಸುಸ್ಥಿರ ಸ್ಥಿತಿಯಲ್ಲಿ ಇಟ್ಟಂಥ ಕಂಬಳಿ ನೇಯೋರ ಬಗ್ಗೆ ಮಾತಾಡ್ಸೋದಕ್ಕೆ ಬಂದಿದ್ದೀನಿ ನಾನು ನೋಡ್ರಿ. ಇಂಥ ಮೆಡ್ಲೇರಿ ಅಂಥ ಗ್ರಾಮದಲ್ಲಿ ನೇಯೋ ಅಂಥ ಕಂಬಳಿ ಬೆಂಗಳೂರಲ್ಲಿರೋ ನಾವು ಹೊದ್ಕೊಂಡು ಬೆಚ್ಚಗೆ ಮಲ್ಕೋತೀವಿ ಅಂದರೆ, ಇದನ್ನು ಮಾಡ್ತಾ ಇರ್ತಕ್ಕಂಥ ಹಾಲುಮತ ಜನಾಂಗದ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಮಳಿವಾಳ ಜನಾಂಗಕ್ಕೂ ಶಿರಸಾಷ್ಟಾಂಗ ನಮಸ್ಕಾರಗಳು. ಇದನ್ನು ನೇಯೋ ಅಂತ ಎಲ್ಲ ಜನರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಏನು ನಿಮ್ಮ ಹೆಸರು? ನಾಗಪ್ಪ. ನಾಗಪ್ಪನವ್ರು ಎಷ್ಟು ವರ್ಷದಿಂದ ಮಾಡ್ತೀರಾ ಇದನ್ನ? ಇದು ಸುಮಾರು ಒಂದು 25-30 ವರ್ಷದಿಂದ ಮಾಡ್ಕೊಂತ ಬಂದವರು. 30 ವರ್ಷದಿಂದ ಮಾಡ್ಕೊಂತ ಬಂದಿದ್ದೀರಾ? ನಿಮ್ಮ ಮನೇಲಿ ನೀವೇನೋ ನಿಮ್ಮ ತಂದೆಯವರು ಮಾಡ್ತಿದ್ರು? ನಮ್ಮ ತಂದೆಯವರು ಮಾಡ್ಕೊಂತ ಬಂದವರು. ಅವ್ರು ನಿಮ್ಮ ತಾತನವರು? ಅವರು ಮಾಡ್ಕೊಂತ ಬಂದವರು. ಎಷ್ಟನೇ ತಲೆ ನೀವು? ನಾವು ಸುಮಾರು ಒಂದು 4-5 ತಲೆ. 4-5 ತಲೆ. ಹೌದು. ಇಲ್ಲಿವರೆಗೆ ನೀವು ಎಷ್ಟು ಕಂಬಳಿ ನೇಯ್ದಿರ್ಬೋದು? ಸುಮಾರು ಒಂದು 1000-2000 ನೇಯ್ದಿರ್ಬೋದು. 1000-2000 ಹೌದು ಕಂಬಳಿ ನೇಯ್ದಿದ್ದೀರಾ? ಹಾಂ. ಎಲ್ಲೆಲ್ಲಿಗೆ ಮಾರಾಟ ಮಾಡ್ತೀರಾ ಇದನ್ನ? ನಾವು ಇಲ್ಲಿಂದ ನಾವು ಮಾರ ಕೊಡ್ತೇವ್ರಿ, ಇಲ್ಲಿಗೆ ಬಂದು ಹೋಯ್ತಾರ್ರಿ. ಇಲ್ಲಿಗೆ ಬಂದು ತಗೊಂಡೋಯ್ತಾರ? ಸೋಮವಾರಕ್ಕೊಮ್ಮೆ ಸಂತೆ ಆಕತ್ರಿ, ಅಲ್ಲಿಗೆ ಬಂದು ತೊಗೊಂಡ್ರಿ. ಸೋಮವಾರ ಸಂತೆನಾ? ಹೌದ್ರಿ. ಅಲ್ಲಿಗೆ ಬಂದು ತಗೊಂಡೋಯ್ತಾರೆ. ಹೌದ್ರಿ. ಎಷ್ಟು ನೀವು ಇಲ್ಲಿ ಕೊಡೋ ಬೆಲೆ ಇದಕ್ಕೆ? ಇಲ್ಲಿ ಕೊಡೋ ಬೆಲೆ 5000 ರೂಪಾಯಿ ಇದೆ. ಈಗ ಒಂದು ಕಂಬಳಿಗೆ 5000 ರೂಪಾಯಿ. ನಿಮ್ಮ ಖರ್ಚು ವೆಚ್ಚ ಆಗಿ 4 ಕಾಸು ಮಿಕ್ಕುತ್ತಾ? ಹಾಂ, ಗಿಟ್ಟುತ್ತಾ? ಹ್ಞೂ. ನಿಮ್ಮ 3-4ನೇ ತಲೆ ನಿಮ್ಮ ಅಜ್ಜಾರೆಲ್ಲ ಇದ್ರಲ್ಲ, ಹ್ಞೂ ರೀ. ಆವಾಗ ಎಷ್ಟಿತ್ತು ಇದಕ್ಕೆ? ಅವಕ್ಕೆ ರೇಟ್ ಸ್ವಲ್ಪ ಕಮ್ಮಿ ಇತ್ತು ರೀ. ಎಷ್ಟಿತ್ತು? ಸುಮ್ಮನೆ ಒಂದು 50 ರೂಪಾಯಿ, 30 ರೂಪಾಯಿ ಈ ಥರ ಬೆಲೆ. ಕೇಳಿದ್ರಲ್ಲ ಸ್ನೇಹಿತರೆ, 50 ರೂಪಾಯಿಗೆ ಸಿಗುತ್ತಿದ್ದಂಥ ಕಂಬಳಿ ಇವತ್ತು 5000 ರೂಪಾಯಿ ಆಗಿದೆ. ಇವತ್ತು ಎಲ್ಲ ಪದಾರ್ಥಗಳ ಬೆಲೆ ಹೆಚ್ಚಿದೆ, ಮನುಷ್ಯನಿಗೆ ಮಾತ್ರ ಬೆಲೆ ಇಲ್ದಿದ್ದಂಗೆ ಆಗಿದೆ. ಹೌದಾ? ನಾಗಪ್ಪನವರೇ, ದಿನಕ್ಕೆ ಎಷ್ಟು ಕಂಬಳಿ ನೇಯ್ತೀರಿ?
ಈ ಕಂಬಳಿ 3 ದಿವ್ಸಕ್ಕೆ ಒಂದು ಆಕತ್ರಿ. 3 ದಿವಸಕ್ಕೆ ಒಂದು ಕಂಬಳಿ. ಒಂದು ಕಂಬಳಿ ಈಗ ನಾನು ತಗೊಂಡ್ರೆ ಹ್ಞೂ ರೀ. ಎಷ್ಟು ವರ್ಷ ಬಳಕೆ ಬರ್ತದೆ? ಇದು ನೀವು ಯೂಸ್ ಮಾಡಿದಂಗೆ ರೀ 20 ವರ್ಷ ಗಂಟಲೆ ಬರ್ತೈತೆ ರೀ. 20 ವರ್ಷ, ಅದಕ್ಕಿಂತನೂ ಹೆಚ್ಚು ಬರ್ಬೋದು ಅದಕ್ಕೊಂದು ಹೆಚ್ಚಿಗೆ ಬರ್ತೈತೆ ರೀ. ಅಲ್ವಾ? ಇದು ಇವನ್ನ ಹೆಚ್ಚಾಗಿ ಕುರುಬ್ರು ಒಯ್ತಾರೆ ರೀ. ಕುರಿಕಾಯ ಕುರುಬ್ರು ಹಾಂ, ಅಲ್ಲಿ ಹೊಲ್ದಾಗ ಮಕ್ಕನಕ ಅಡವ್ಯಾಗ ಮಕ್ಕನಕ ಒಯ್ತಾರೆ. ಕೇಳಿದ್ರಲ್ಲ ಸ್ನೇಹಿತರೆ, ಕುರುಬರು, ಕುರಿ ಕಾಯುವಂಥ ಕುರುಬ ಜನಾಂಗದ ಮಕ್ಕಳು, ಯುವಕರು ಕುರಿ ಕಾಯುವಾಗ ಅಡವಿಗೆ ಕರ್ಕೊಂಡು ಹೋಗ್ತಾರಲ್ಲ, ಎಲ್ಲ ಕುರಿ ಕಾಯೋದಕ್ಕೆ ಮೇವು ಬೇಕಂದ್ರೆ ಅಡವಿಗಳಿಗೆ ಹೋಗಬೇಕು. ಆ ಅಡವಿಗೆ ಹೋದಾಗ ಇದನ್ನು ತಗೊಂಡು ಹೋಗ್ತಾರೆ. ಹೌದು ರೀ. ಅಲ್ಲೇ ಮಲ್ಕೋತಾರೆ ಅವರು. ಅಲ್ಲೇ ಮಲ್ಕೊಂತಾರೆ. ಇದನ್ನು ಒಂದ್ರಾಗ ಹೊಚ್ಕೊಳೋದು, ಒಂದ್ರಾಗ ಹಚ್ಕೊಳೋದು ರೀ. ಒಂದು ಹೊದ್ಕೊಳ್ತಾರೆ, ಒಂದು ಹಾಸ್ಕ ಮಲ್ಕೊಂಡು, ಒಂದ್ರಾಗ ಹಚ್ಕೊಳೋದು ಹೊತ್ಕೊಳೋದು ಮಾಡ್ತಾರೆ. ಎರಡನ್ನೂ ಮಾಡ್ತಾರೆ. ಎರಡನ್ನೂ ಮಾಡ್ತಾರೆ ರೀ. ಮಳೆ ಬೀಳುತ್ತಲ್ಲ, ಇದಕ್ಕೇನು ಒಳಗಡೆ ಬರಲ್ವಾ? ಇಲ್ಲ ರೀ, ನೀರು ಒಳಗೆ ಹೋಗಲ್ಲ ರೀ. ಇದು ನೀರೊಳಗೆ ಹೋಗಲ್ವಾ? ಇದು ತೊಯ್ದಷ್ಟು ಕಾವು ಜಾಸ್ತಿ ಆಕತ್ರಿ ಇದಕ್ಕೆ. ಅಬ್ಬಾ, ಹೌದು ರೀ. ತೊಯ್ದಷ್ಟು ಕಾವು ಜಾಸ್ತಿ. ಹೌದು ರೀ. ಕೆಲಸ ಮಾಡಿ ಈಗ ಸ್ವಲ್ಪ ತೋರಿಸಿ ನಮಗೆ, ನೀವು ಹೆಂಗೆ ಕೆಲಸ ಮಾಡ್ತೀರಿ ತೋರಿಸಿ. ಸ್ನೇಹಿತರೆ, ಬಹುಶಃ ನೀವು ಹಿಂದೆಂದೂ ಕಾಣಲಾರಿರಿ. ಈ ಕೆಲಸ ಈಗ ಕೆಲವು ಕೈಗಳಲ್ಲಿ ಉಳ್ಕೊಂಡಿದೆ. ಇದು ಮುಂದಿನ ಕೈಗಳಿಗೆ ಬರುತ್ತಾ ಇಲ್ವಾ ಭಗವಂತನಿಗೆ ಗೊತ್ತು. ನಾಗಪ್ಪನವ್ರೆ, ಹೇಳಿ ಸರ್. ಎಷ್ಟು ಮಕ್ಕಳು ನಿಮಗೆ? ನಮ್ಗೆ ಒಂದು ಗಂಡು ಒಂದು ಹೆಣ್ಣು ರೀ. ಎರಡೇ ಸಾಕೇನ್ರಿ? ಎರಡ ಸಾಕ್ರಿ. ಯಾಕೆ ನಿಲ್ಲಿಸ್ಬಿಟ್ರಿ ಎರಡಕ್ಕೇನೆ? ಸಾಕ್ರಿ ಎರಡ ಅಂತಂದೇಳಿ ಒಂದು ಗಂಡು ಒಂದು ಹೆಣ್ಣು. ಅಲ್ಲಿ ಇನ್ನೊಂದು 4-5 ಮಾಡ್ಕೊ. ಇದು ಮುಂದಕ್ಕೆ ತಗೊಂಡೋಗವ್ರು ಯಾರು ಇದನ್ನು? ಇದು ಕೆಲಸ ಭಾಳ ಹೆವಿ ಐತ್ರಿ. ಈಗಿನ ಮಕ್ಕಳಿಗೆ ಇದನ್ನು ಕಲಿಸ್ತೀರಾ ಇಲ್ವಾ? ಕಲ್ಸೇವ್ರಿ. ಕಲಿಸಿದ್ದೀರಾ? ಅವ್ನು ಮಾಡ್ಕೊಂಡು ಹೋಯ್ತಾನ? ಹಾಂ, ಮಾಡ್ತೀನಿ. ಮಾಡ್ತಾನ? ಹ್ಞೂ ರೀ. ನಿಮ್ಮ ಊರಲ್ಲಿ ಎಷ್ಟು ಜನ ಇದ್ದೀರಿ ಈ ಥರ ನೇಯವರು? 1500 ಜನ ಐತ್ರಿ. 1500 ಜನ? ಹ್ಞೂ ರೀ. ಈ ಊರಲ್ಲಿ ಎಷ್ಟು ಜನಸಂಖ್ಯೆ ಎಷ್ಟೀಗ? ಸುಮಾರು 12,000 ಐತ್ರಿ. 12,000. ಹೌದು ರೀ. ಈಗ 12,000ದಲ್ಲಿ ಎಷ್ಟು ಉಳ್ಕೊಂಡಿದ್ದೀರಿ ಕಂಬಳಿ ನೇಯವರು? ಕಂಬಳಿ ನೇರು ಈಗ ಒಂದು 10-15 ಜನ ಅದಾವ ನೋಡ್ರಿ ಅಷ್ಟೇ. ಅಷ್ಟೇ? ಹೌದು. 12,000ಕ್ಕೆ ಬರೀ ಒಂದು 15 ಜನ ಉಳ್ಕೊಂಡಿದ್ದೀರಾ? ಹೌದು ರೀ. ಓಹೋ, ಕೇಳಿದ್ರಲ್ಲ ಸ್ನೇಹಿತರೆ, ಇದು ನಶಿಸಿ ಹೋಗುತ್ತಿರುವಂಥ ಅತ್ಯಪರೂಪದ ಕಲೆ ನಮ್ಮ ಕಣ್ಣೆದುರಿಗೆ ಹೋಗ್ತಾ ಇದೆ. ನಾಗಪ್ಪನವ್ರು ಹೇಳ್ದಂಗೆ 1,500 ಜನ ನೇಯುತ್ತಿದ್ದಂಥ ಕಂಬಳಿ ಇವತ್ತು 10-15 ಜನಕ್ಕೆ ಬಂದಿದೆ. ನಾವು ಮಹಾತ್ಮ ಗಾಂಧಿನ ಹೇಗೆ ಮರಿತಾ ಇದ್ದೀವೋ, ಅವರ ಕನಸಾದಂಥ ಗುಡಿ ಕೈಗಾರಿಕೆಯನ್ನು ಸಹ ಮರ್ತು ಹೋಗ್ತಾ ಇದ್ದೀವಿ. ನಿಜವಾದ ಕನ್ನಡಿಗರ ಉದ್ಯಮ ಕಟ್ಟೋದು ಇದೇ ರೀ. ನಾಗಪ್ಪನಂಥ ಕುಶಲಕರ್ಮಿಗಳು ಇವತ್ತು ಕಣ್ಮರೆ ಆಗೋಗ್ತಾ ಇದ್ದಾರೆ. ನಿಮ್ಮ ಮಗನ್ನು ಇದಕ್ಕೆ ಬಿಡ್ತೀರೋ ಅಥವಾ ಅವ್ರಿಗೆ ಓದಿಸ್ಬಿಟ್ರು ನಮ್ಮ ಬೆಂಗಳೂರು ಕಡೆ ಕಳಿಸ್ಬಿಡ್ತೀರೋ? ಓದಿಸ್ತೇವ್ರಿ. ಓದಿಸ್ತೀರಾ? ಅವನು ಓದ್ಬಿಟ್ರೆ ಆಮೇಲೆ ಅವ್ನಿಗೆ ಬೇರೆ ಕೆಲಸ ಸಿಕ್ಬಿಡ್ತಪ್ಪ. ಆ ಕೆಲಸ ಸಿಕ್ಕರೆ ಹೋಗಲಿ, ಇಲ್ಲ ಯಾವ ಸಿಗ್ಲಿಲ್ಲಪ್ಪ ಇದು ದಂಧೆನ ಮುಂದುವರಿಸ್ತಾನೆ. ಈಗ ಅವ್ನು ಸಿಕ್ಕಿದ್ರೆ ಹೊರಟೋಗ್ಬಿಟ್ರೆ ಈ ಕೆಲಸ ಮಾಡೋರು ಮುಂದಕ್ಕಿಲ್ಲ. ಅಲ್ಲಿ ಇಲ್ಲ ರೀ. ಈಗ ಸುತ್ತಮುತ್ತರ ಈಗ ರಾಣೆಬೆನ್ನೂರು ತಾಲೂಕಿನಲ್ಲಿ ಎಷ್ಟಿರ್ಬೋದು ಈ ಥರ ನೇಯವರು? ಈ ಥರ ಈಗ ಯಾವ ಇಲ್ರಿ, ಮೆಡ್ಲೇರಿ ಒಂದು ಬಿಟ್ರೆ. ಕೇಳಿದ್ರಲ್ಲ ಸ್ನೇಹಿತರೆ, ಇಡೀ ರಾಣೆಬೆನ್ನೂರು ತಾಲೂಕಿನಲ್ಲಿ ಮೆಡ್ಲೇರಿ ಗ್ರಾಮದಲ್ಲಿ ಮಾತ್ರ ಉಳ್ಕೊಂಡಿರತಕ್ಕಂಥ ಕಂಬಳಿ ನೇಯುವ ಕಲೆ. ಇಲ್ಲೂ ಬಿಟ್ಟೋಯ್ತು ಅಂತಂದರೆ ಇನ್ನು ಇಡೀ ಹಾವೇರಿ ಜಿಲ್ಲೆ ಒಳಗೆ ಎಷ್ಟಿರ್ಬೋದು? ಹಾವೇರಿ ಜಿಲ್ಲೆಯಾಗ ಇಲ್ರಿ, ಎಲ್ಲೂ ಇಲ್ಲ ಅಂತ? ಎಲ್ಲಿ ಇಲ್ರಿ, ಇನ್ನೆಲ್ಲೂ ಇಲ್ವೇ ಇಲ್ಲ. ಇಲ್ರಿ. ಈಗ ನೀವೇ ಒಂದು 15 ಕುಟುಂಬ ಉಳ್ಕೊಂಡಿದ್ದೀರಿ. ಹೌದು. ಈಗಲೂ ಸಂತೆ ನಡೀತಲ್ಲೇ ಕಂಬಳಿ ಮಾರ್ತಿರತ್ತ? ಹೌದು, ಸೋಮವಾರಕ್ಕೊಮ್ಮೆ ಸಂತೆ ನಡೀತಿತ್ತು. ಒಂದೊಂದು ಪ್ರತಿ ವಾರ ಸೋಮವಾರಕ್ಕೆ ಎಷ್ಟು ಕಂಬಳಿ ಸಿಗ್ಬೋದು? ಒಂದು 25-30 ಕಂಬಳಿ ಸಿಗ್ತಾವ್ರಿ. 25-30 ಕಂಬಳಿ? ಹಾಂ, 25-30 ವ್ಯಾಪಾರ ಆಗುತ್ತಾ? ಹಾಕವ್ರಿ. ಮತ್ತು ಆದಮೇಲೆ ಚೆನ್ನಾಗಿ ವ್ಯಾಪಾರ ಆದಮೇಲೆ ಯಾಕೆ ಬೇರೆಯವರು ಇದನ್ನು ಮಾಡ್ತಾ ಇಲ್ವಲ್ಲ? ಹೆವಿ ಆಕತ್ರಿ ಇದು ಕೆಲಸ, ಹೆವಿ ಆಕತ್ರಿ ಕೆಲಸ. ಜನಕ್ಕಿಗೆ ಹೆವಿ ಕೆಲಸ ಮಾಡೋಕ್ಕಾಗಲ್ಲ ಈಗ. ಇಲ್ರಿ, ಅವ್ರಿಗೆ ಹಂಗೆ ದುಡ್ಡು ಬೇಕೀಗ. ಏನು ಮಾಡ್ತಾರೆ ಮತ್ತೆ ನೀವು? ಇದು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಸಾಯಂಕಾಲ 6 ಗಂಟೆವರೆಗೆ ಕೆಲಸ ರೀ ಇದು. ಬೆಳಗ್ಗೆ ಶುರು ಮಾಡಿದ್ರೆ ನೀವು ಬೆಳಗ್ಗೆ ಗುಂಡಿ ಒಳಗೆ ಇಳಿದ್ಬಿಟ್ರೆ ಸಾಯಂಕಾಲದವರೆಗೂ ಇಲ್ಲೇ ಇರಬೇಕು. ಹೌದೌದು. ಊಟ ತಿಂಡಿಗೆ ಇಲ್ಲೇ ಮನೆ ಊಟ ಮಾಡೋದು ಮತ್ತೆ ಬರೋದು, ಊಟ ಮಾಡೋದು ಬರೋದು ನೇಯೋದು. ಹೌದ್ರಿ. ಈಗ ಜನದ ಕಷ್ಟದ ಕೆಲಸ ಮಾಡೋಕ್ಕಾಗಲ್ವ ಈಗ ಜನಕ್ಕೆ? ಇಲ್ರಿ. ನಿಮ್ಮ ಊರಲ್ಲಿ ಮಿಕ್ಕಿ 12,000 ಜನ ಹೇಳಿದ್ರಲ್ಲ, ಏನು ಮಾಡ್ತಾರೆ? ಈ ಕಡಗ ದಾರ ಅಂತ ಮಾಡ್ತಾರ್ರಿ, ಆಮೇಲೆ ರೈತಾಪಿ ಮಾಡ್ತಾರ, ಆಮೇಲೆ ತೊಪ್ಪಿಗೆ ಅಂತ ಮಾಡಿ ಮಾರ್ತಾರ್ರಿ. ಇದು ಶ್ರಮದ ಕೆಲಸ, ಕಷ್ಟದ ಕೆಲಸ ಅಂತ ಇದು ಯಾರು ಮಾಡ್ತಾ ಇಲ್ಲ. ಹ್ಞೂ. ಬಟ್ ಕಷ್ಟದ ಕೆಲಸ ಅಂತ ಮಾಡಿದ್ರೆ ದುಡ್ಡು ಸಿಗುತ್ತಲ್ಲ ನಾಗಪ್ಪನವ್ರೆ? ದುಡ್ಡು ಸಿಗ್ತೈತ್ರಿ, ಆದ್ರೆ ಮನುಷ್ಯ ಭಾಳ ಹಿಂಸಕತ್ರಿ ಇದು. ಮನುಷ್ಯನಿಗೆ ಭಾಳ ಹಿಂಸೆನಾ? ಹೌದ್ರಿ. ನೀವು ಕಲ್ತು ಎಷ್ಟು ವರ್ಷ ಆಯಿತು? ನಾವು ಕಲ್ತೊಂದು 30 ವರ್ಷ ಆಯ್ತು ರೀ. 30 ವರ್ಷ. ನಿಮ್ಮ ತಂದೆ? ಅವ್ರು ಭಾಳ ದಿವಸನೇ ಇದ್ದಾರೆ ಪೂರ್ತಿ. ಅವರು ಈಗ ಇದಾರೆ ನಿಮ್ಮ ತಂದೆ? ಅವರು ಇಲ್ಲ, ತೀರ್ಕೊಂಡಿದ್ದಾರೆ. ಅವ್ರು ಇರೋವರೆಗೂ ಇದನ್ನೇ ಮಾಡಿದ್ರು? ಇದನ್ನ ಮಾಡ್ಕೊಂತ ಹೋಗ್ಯಾರ. ಒಂದು ಬೇಸರದ ವರ್ತಮಾನಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ. ನಶಿಸಿ ಹೋಗ್ತಾ ಇರತಕ್ಕಂಥ ಕರಕುಶಲ ಕೈಗಾರಿಕೆ. ಇವರ ಕೈಗಳಲ್ಲಿ ಏನಿದೆ
ಇವ್ರ ಕೈಗಳಲ್ಲಿರುವಂಥ ಚಾಕಚಕ್ಯತೆ ಏನಿದೆ ಈ ಕೈಗಳಿಗೆ ಕೊನೆ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಇದಕ್ಕಿಂತ ದುರಂತ ಇನ್ನೊಂದಿಲ್ಲ, ಇದಕ್ಕಿಂತ ದುರಂತನೇ ಇನ್ನೊಂದಿಲ್ಲ. ನಾಗಪ್ಪನವ್ರೆ, ಹ್ಞೂ ಸರ್. ನೀವು ದೊಡ್ಡ ಮನಸ್ಸು ಮಾಡಿ ಹ್ಞೂ ರೀ. ಇನ್ನೂ ಒಂದು 100 ಜನಕ್ಕೆ ಇದನ್ನು ಕಲಿಸ್ಬೇಕಾಗಿ ನಾನು ನಿಮಗೆ ಪ್ರಾರ್ಥನೆ ಮಾಡ್ತೀನಿ. ಕಲ್ತಾರ ಅದಾರ ರೀ, ಹಾಂ ಇನ್ನೂ ಒಂದು 1000-1500 ಜನ ಇರ್ಲಿಲ್ಲ ಕಲ್ತಾರ ರೀ. ಹಾಂ ಆದ್ರೆ ಈಗ ಮಿಷಿನಿನ ಕಂಬಳಿ ಬಂದು ಈ ಕಂಬಳಿಗೆ ಬೇಡಿಕೆ ಸ್ವಲ್ಪ ಕಮ್ಮಿ ಆಗೈತೆ ರೀ. ಬೇಡಿಕೆ ಕಡಿಮೆ ಆಗಿದೆಯಾ? ಹೌದು ರೀ. ಓಹೋ ಹೋ. ಮತ್ತು ನೀವು ಸಂತೆಯಲ್ಲಿ ಮಾರ್ತಿರಲ್ಲ ಇದು 5,000 ಸಾವಿರ ರೂಪಾಯಿಗೆ. ಹ್ಞೂ ಮಾಡ್ತೇವೆ ರೀ. ಮತ್ತು ಬೇಡಿಕೆ ಕಡಿಮೆ ಹೆಂಗಾಯ್ತು? ಭಾಳ ಜನ ನಿಂತಿದ್ದರು ರೀ ಮೊದಲು. ಹಾಂ ಈ ಮಿಷಿನಿನ ಕಂಬಳಿ ಬಂದಾಗ ಕಮ್ಮಿ ಆಗ್ಯಾರ ರೀ. ಹಾಂ 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 ಕಡಿಮೆ ಆಗಿದೆ. ಹೌದು. ಹಾಗಾಗಿ ನೇಯವರು ಕಡಿಮೆ ಆಗಿದ್ದಾರೆ. ಹೌದು ರೀ. ನೀವು ಎಷ್ಟು ದಿನ ಇದನ್ನು ಮಾಡ್ಕೋಬೇಕು ಅಂತ ಇದ್ದೀರಾ? ಇರೋ ತನಕ ಮಾಡ್ತೀರಾ? ಇನ್ನೊಂದು 7-10 ವರ್ಷ ಮಾಡ್ತೇವೆ ರೀ. ಆಮೇಲೆ ಏನು ಮಾಡ್ತೀರಾ? ವಯಸ್ಸು ಕಮ್ಮಿ ಆದ್ರೆ ಇದನ್ನು ಮಾಡಕ್ಕೆ ಬರಲ್ಲ ರೀ. ಶಕ್ತಿ ಬೇಕು. ಹಾಂ, ನಿಮ್ಮ ಕೈಲಿ ಎಲ್ಲಿವರೆಗೆ ಶಕ್ತಿ ಇದೆ ಅಲ್ಲಿವರೆಗೆ ಮಾಡ್ತೇವೆ ರೀ. ಆಮೇಲೆ ಇಲ್ಲ. ಆಮೇಲೆ ಇಲ್ಲ ರೀ. ವಯಸ್ಸಾದ್ಮೇಲೆ ಮಾಡೋಕ್ಕಾಗಲ್ಲ ರೀ ಇದನ್ನು. ನಿಮ್ಮೂರಲ್ಲಿ ಈಗ ಹ್ಞೂ ಹುಡುಗರು ಯಾರಾದರೂ ವಯಸ್ಸಿನ ಹುಡುಗರು ಕಲಿತು ಮಾಡೋಕ್ಕೆ ಶುರು ಮಾಡಿದಾರಾ? ಚಲೋ ಮಾಡಿದೆ. ಮಾಡಿದಾರಾ? ಮಾಡ್ಯಾರ. ಎಷ್ಟು ಜನ? ಒಂದು 7-8 ಜನ ಮಾಡ್ತೀವಿ. ಪರವಾಗಿಲ್ಲ ಸ್ನೇಹಿತರೆ, ಒಂದು ಸ್ವಲ್ಪ ಆಶಾ ಕಿರಣ ಕಾಣಿಸ್ತಾ ಇದೆ. ಒಂದು 7-8 ಜನ ಹುಡುಗರು ಕಂಬಳಿ ನೇಯೋಕ್ಕೆ ಶುರು ಮಾಡಿದ್ದಾರೆ, ಕೈಯಲ್ಲಿ ನೇಯುವಂಥ ಕಂಬಳಿ ನೇಯೋಕ್ಕೆ ಶುರು ಮಾಡಿದ್ದಾರೆ. ನಾನು ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಲ್ಲಿ ಏನು ಕೇಳ್ಕೊತೀನಿ, ದಯವಿಟ್ಟು ನಮ್ಮ ಭಾರತೀಯ ಕರ್ನಾಟಕದ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸೋಣ, ಇದನ್ನೆಲ್ಲ ನಾವು ಪರ್ಚೇಸ್ ಮಾಡೋಣ ರೀ. 25 ವರ್ಷ ಬರೋ ಕಂಬಳಿ ಮನುಷ್ಯನೇ ಬರಲ್ಲ ರೀ. ಈಗ 25 ವರ್ಷ ಒಂದು ಕಂಬಳಿ 25 ವರ್ಷ ಬರುತ್ತೆ. 5,000 ರೂಪಾಯಿಗೆ ಬೆಂಗಳೂರಲ್ಲಿ ಏನಾದರೂ ಬೆಲೆ ಇದೆಯನ್ರಿ? ಏನು ಒಂದು ಊಟ ಮಾಡ್ಬಿಟ್ರೆ 5,000 ರೂಪಾಯಿ ಖರ್ಚಾಗೋದು. ಅಂಥದಕ್ಕೆ ಇಂದು ಇವರು ಇಷ್ಟು ಶ್ರಮ ವಹಿಸಿ ಹ್ಯಾಂಡ್ ಮೇಡ್ ಕಂಬಳಿ ನಿಮಗೆ ಸಿಗುತ್ತೆ 5,000 ರೂಪಾಯಿಗೆ. ನೀವು ಇದನ್ನು ತಗೊಳ್ಳಿ ಅಂತ ನಾನು ನಿಮ್ಮಲ್ಲಿ ಒತ್ತಾಯಪೂರ್ವಕ ಪ್ರೀತಿಪೂರ್ವಕ ಆಗ್ರಹವನ್ನು ಮಾಡ್ತೀನಿ. ನಾಗಪ್ಪನವ್ರು, ಇಲ್ಲಿವರೆಗೆ ನೀವು ಎಷ್ಟು ಕಂಬಳಿ ನೇದಿರ್ಬೋದು? ಸುಮಾರು ಒಂದು 1500-2000 ಭಾಳ ಮಂದಿ ಇದಾವೆ ರೀ. 2,000 ಕಂಬಳಿ ನೇದಿದ್ದೀರಾ? ಜಾಸ್ತಿನೇ ಆಗಿರ್ಬೋದು. ಜಾಸ್ತಿ ನೇದಿದ್ದೀರಾ? ಹೌದು. ಯಾವತ್ತು ನಿಮಗೆ ಬೇಜಾರಾಗಲಿಲ್ಲೋ ಇದು ಸಾಕಪ್ಪ ಇದು ಬಿಡಪ್ಪ ಹೋಗಪ್ಪ ಅತ್ಲ ಕಡೆ? ಬೇಜಾರು ಮಾಡ್ಕೊಳಂಗಿಲ್ಲ ರೀ. ಬೇಜಾರು ಮಾಡ್ಕೊಳ್ಳಲ್ಲ. ಬೇಜಾರು ಮಾಡ್ಕೊಂಡ್ರೆ ಮತ್ತೆ ನಡೆಯಂಗಿಲ್ಲ ರೀ. ಈಗ ಇದರಲ್ಲೇ ನೀವು ಮನೇಲಿ ಎಷ್ಟು ಜನ ಇದ್ದೀರಿ? ನಾವು 4 ಜನ ಅದಾವೆ ರೀ. ಯಾರ್ಯಾರು? ಗಂಡ ಹೆಂಡತಿ 2 ಮಕ್ಕಳು. ಮಗ ಏನು ಮಾಡ್ತಾನೆ? ಮಗ 2nd PUC ಮುಗಿಸಿ ITI ಮೇಡಮ್ ರೀ. ಮಗಳು ಹಾರ್ಟಿಕಲ್ಚರ್ ಮಾಡ್ಯಾರ. ಅಬ್ಬಾ ಕೇಳಿದ್ರಲ್ಲ ಸ್ನೇಹಿತರೆ, ಎಲ್ಲರೂ ಆಧುನಿಕ ಭಾರತದ ದಾಪುಗಾಲಿನಿಂದ ಹೆಜ್ಜೆ ಆಗ್ತಾ ಇರ್ತಕ್ಕಂಥ ಈ ಕಾಲದಲ್ಲಿ ಇದನ್ನು ಪರಮಾತ್ಮನೇ ಉಳಿಸ್ಬೇಕು ಅಂತ ನಾನು ಯಾವಾಗಲೂ ಕೇಳ್ಕೊತೀನಿ. ಕೇಳಿದ್ರಲ್ಲ ಸ್ನೇಹಿತರೆ, ನಾಗಪ್ಪನವ್ರು ಹೇಳಿದಂಥ ನುಡಿ, ಅವರ ಮಾತಿನಲ್ಲಿ ಮಿಶ್ರ ಭಾವ ಇದೆ, ನೋವು ಇದೆ. ಇಲ್ಲಿವರೆಗೆ ಅವ್ರ ಕಂಬಳಿ ನೇದು ಜೀವನ ಸಾಗಿಸಿದ್ದಂಥ ಒಂದು ಸಾರ್ಥಕ ಭಾವನೂ ಇದೆ. ಮುಂದೆ ಇದನ್ನು ಯಾರು ನಡೆಸ್ತಾರೋ ನಡೆಸಲ್ವೋ ಅನ್ನೋಂಥ ಒಂದು ಬೇಸರನೂ ಇದೆ. ಹಾಗೆ ತನ್ನ ಮಕ್ಕಳ ಬದುಕು, ಎಲ್ಲರ ಬದುಕು ಹಸನಾಗಲಿ ಅನ್ನುವಂಥ ಒಂದು ಆಶಾಭಾವನೂ ಇದೆ. ತಾಯಿ ಚಾಮುಂಡೇಶ್ವರಿ ಇವ್ರಿಗೆಲ್ಲ ಒಳ್ಳೇದು ಮಾಡಲಿ, ಇಡೀ ಹಾಲುಮತ ಜನಾಂಗವನ್ನು ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ತಾಯಿ ಕಾಪಾಡಲಿ. ನಾವು ಎಲ್ಲ ಇವ್ರಿಗೆ ಹರಿಸೋಣ, ಕೈಮಗ್ಗದ ಕಂಬಳಿಗಳನ್ನು ತಗೊಳ್ಳೋಣ, ಇವರ ಬಿಸ್ನೆಸ್ಸನ್ನು ಬೆಳೆಸೋಣ, ಗುಡಿ ಕೈಗಾರಿಕೆಗೆ ಒಂದು ಅರ್ಥ ಕೊಡೋಣ, ಗಾಂಧೀಜಿಯ ಕನಸನ್ನು ನಾವೆಲ್ಲ ನನಸಾಗಿಸೋಣ ಅಲ್ವೇ? ನಮಸ್ಕಾರ ನಾಗಪ್ಪನವರೇ, ನಿಮಗೆ ನಮಸ್ಕಾರ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ಆಯುಸ್ಸು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ನೀವಿರೋ ತನಕ ಕಂಬಳಿನ ನೇಯ್ಗೆ ಮಾಡಿ ನಾವು ಬೆಂಗಳೂರಲ್ಲಿ ಈ ಕಂಬಳಿನೇ ತಗೋತೀವಿ. ಆಯ್ತಾ? ನಮಸ್ಕಾರ ನಿಮಗೆ. ನಮಸ್ಕಾರ. ಬದುಕ ಬಂಡಿ ನಮಸ್ಕಾರ. ನಮಸ್ಕಾರ ಸರ್. ಏನು ನಿಮ್ಮ ಹೆಸರು? ಲಕ್ಕಪ್ಪ ಕುದ್ರಾಳ್ ಅಂತ ಸರ್. ಲಕ್ಕಪ್ಪ ಕುದ್ರಿಹಾಳ್. ಹ್ಞೂ ಸರ್. ಹಾಂ, ಈ ಗುಡಿ ಕೈಗಾರಿಕೆಯಲ್ಲಿ ಈಗ ನೀವು ಮಾಡ್ತಾ ಇರೋದ್ರಲ್ಲಿ ಎಷ್ಟು ವಿಧ? 3 ವಿಧ ಇದೆ ಸರ್ ಇದರಲ್ಲಿ. ಅದರಲ್ಲಿ ಒಂದನೇದಾಗಿ ಕೈಮಗ್ಗ ಸರ್, ಎರಡನೇದು ಸೆಟ್ಲ್ ಮಗ್ಗ ಅಂತ, ಮೂರನೇದು ಇದು ಪೋರ್ಲೂಮ್ ಇದೆ. ಕೈಮಗ್ಗ ನೋಡಿದ್ವಿ, ಹಾಂ ಸರ್. ಪವರ್ ಲೂಮ್ ನೋಡಿದ್ವಿ, ಇನ್ನೊಂದು ಹೇಳಿದ್ರಲ್ಲ ಯಾವ್ದು? ಸೆಟ್ಲ್ ಮಗ್ಗ ಅಂತ ಸರ್. ಅದು ಮೆನ್ಯುವಲ್ ಆಗೇ ಮಾಡೋದು. ಅದು ಮಷೀನಲ್ಲಿ ಕಾಲಲ್ಲಿ ತುಳಿತಾ ಕೈಯೆಲ್ಲ ಈ ಥರ ಚಟ್ಪುಟ್ ಮಾಡೋದು. ಅದು ಇದೇ ಥರ, ಬಟ್ ಅದು ಮೆನ್ಯುವಲ್ ಕೈ ನೋವು ಬರುತ್ತೆ ಜಾಸ್ತಿ ಎಂದು ಅದನ್ನು ಬಂದ್ ಮಾಡಿದ್ದಾರೆ. ಬಟ್ ಇವಾಗ ಮಷೀನಿಂದ ರೆಡಿ ಆಗ್ತಾ ಇದೆ ಪೋರ್ಲೂಮ್. ಅದೀಗ ಯಾರು ನಿಮ್ಮ ಸದ್ಯದಲ್ಲಿ ಮಾಡ್ತಾ ಇಲ್ಲ, ಸದ್ಯ ಉಪಯೋಗಿಸ್ತಾ ಇಲ್ಲ. ಮುಂಚೆ ಉಪಯೋಗಿಸ್ತಿದ್ರು ಉಪಯೋಗಿಸ್ತಿದ್ರು ಸರ್. ನೀವು ಉಪಯೋಗಿಸ್ತಾ ಇದ್ದೀರಾ? ಹ್ಞೂ ಸರ್. ಕೈಮಗ್ಗಕ್ಕೂ
ಇನ್ನೊಂದು ಹೇಳಿದ್ರಲ್ಲ ಏನು ಶೆಟ್ಲ್ ಮಗ್ಗ. ಶೆಟ್ಲ್ ಮಗ್ಗಕ್ಕೂ ಏನು ವ್ಯತ್ಯಾಸ? ಕೈ ಮಗ್ಗದಲ್ಲಿ ಅಂತ ಸರ್ ಎಲ್ಲ ರೀತಿ ಕೆಲಸ ಮಾಡ್ಬೋದು, ಎಲ್ಲರೂ ಮನೆಯವರು ಫ್ಯಾಮಿಲಿಯವರು. ಸೆಟ್ಲ್ ಮಗ್ಗದಲ್ಲಿ ಏನಂದರೆ, ಸೆಟ್ಲ್ ಮಗ್ಗದಲ್ಲಿ ಒಬ್ಬರೇ ಕೂತ್ಕೊಂಡು ಅದನ್ನು ರೂಲ್ ಆ ಥರ ಸುತ್ತಬಿಟ್ಟು ರೂಲ್ ಒಳಗೆ ಹಾಕಿಬಿಟ್ಟು ಒಬ್ಬರೇ ಕೂತ್ಕೊಂಡು ನೇಯ್ಯೋದು. ಇದು ನಿಂತ್ಕೊಂಡು ಮಷೀನಲ್ಲಿ ವರ್ಕ್ ಮಾಡಬೇಕು. ಅದು ಮೆನುವಲ್ ಆಗಿ ಮಗ್ಗದಲ್ಲಿ ಅಂದರೆ ಗುಣಿ ಒಳಗೆ ನಿಂತ್ಕೊಂಡು ಮಾಡಬೇಕು. ಅದು ಸೆಟ್ ಮಗ್ಗ ಅಂದರೆ ಆರಾಮ್ ಕುತ್ಕೊಂಡು ಈ ಥರ ಟೇಬಲ್ ಮೇಲೆ ಕುತ್ಕೊಂಡು ಈ ಥರ ಕೈಯಲ್ಲಿ ಚಟ್ಪುಟ ಕಾಲಲ್ಲಿ ಈ ಥರ ಪ್ರೆಸ್ ಮಾಡಿ ಚಟ್ಪುಟ ಮಾಡಿ ಕಂಬಳಿ ನೂಲು ಅಂತ ತೆಗೆದು ಕಂಬಳಿ ತೆಗಿಬೋದು ಸರ್. ಅದು ಶೆಟ್ಲ್ ಮಗ್ಗ ಅಂತ. ಮತ್ತು ಅದೇ ಅನುಕೂಲ ಆಯ್ತಲ್ಲ, ಮನೆಯವ್ರೇನು ಕೆಲಸನೇ ಮಾಡಂಗಿಲ್ವಲ್ಲ, ಅದನ್ನ ಯಾಕೆ ಬಂದ್ ಮಾಡಿದ್ರಿ? ಅದು ಇದೇ ಥರ ಚಳ್ಕೇರಿ ಡೆಳಿಪಾಣಿ ನೂಲು ಬರುತ್ತೆ ಸರ್. ನೂಲು ತೊಗೊಂಬಂದು ಮೆನ್ವಲ್ ಆಗಿ, ಬಟ್ ಅದರಿಂದ ಕಟ್ಟಿಗೆಗಳ ಮುಖಾಂತರ ಮಾಡ್ಬೇಕು ಸರ್. ಅದು ಕಟ್ಟಿಗೆ ಅದರಲ್ಲಿ ಒಂದೊಂದು ಲೈನಾಗಿ ಅದನ್ನು ಪೋಣಿಸ್ಕೊಂಡು ಹೋಗ್ಬೇಕು ಸರ್. ಅದು ಒಂದೊಂದಾಗ ಜಗ್ತಾ ಅದು ಕಟ್ಟಾಗಿ ಬೀಳ್ತದೆ ಸರ್. ಅದು ಹಾಗಾಗಿ ಅದು ಪದೇ ವರ್ಕ್ ಮಾಡ್ಬೇಕಾಗುತ್ತೆ ಸರ್. ಹಾಗಾಗಿ ಶೆಟ್ಲ್ ಮಗ್ಗನ ನಿಲ್ಸಿದ್ದಾರೆ ಸರ್. ಇದು ಮಷೀನ್ ಮುಖಾಂತರ ಜಾಸ್ತಿ ಪ್ರೆಸರ್ ಆಗ್ತಾ ಕಟ್ಟಿಗೆ ಸರ್. ಅದು ಸೌಂಡ್ ಚಟ್ಪುಟ್ ಅಂತ ಆಗುತ್ತೆ ಸರ್. ಅದು ಒಂದಕ್ಕೊಂದು ಕಟ್ಟಿಗೆ ಬಡದು ಮುರಿತು ಸರ್ ಕಟ್ಟಿಗೆ. ಹಾಗಾಗಿ ಅದು ಮ್ಯಾಡ್ಲೇರಿ ಗ್ರಾಮದಲ್ಲಿ ಈ ಶೆಟ್ಲ್ ಮಗ್ಗ ಎಷ್ಟಿತ್ತು? ಭಾಳ ಸುಮಾರಿಲ್ಲ ಸರ್, ಒಂದು 40ರಿಂದ 50 ಅಷ್ಟೇ. ಅಷ್ಟೇನಾ ಇದ್ದಿದ್ದು ಸರ್? ಈಗೆಲ್ಲ ಬಂದ್ ಮಾಡಿದ್ದಾರೆ ಸರ್. ಇವಾಗ ಕೈ ಮಗ್ಗ ಎಷ್ಟು ಉಳ್ಕೊಂಡಿದೆ? ಕೈ ಮಗ್ಗ ಸರ್ ಈಗ ಸುಮಾರು ಅಂದರೆ ಒಂದು 40-50 ಇದೆ ಸರ್ ಇಡೀ ಊರಾದರೆ. ಪವರ್ ಲೂಮ್ ಇಲ್ಲ ಸರ್, ಒಂದು 20ರಿಂದ 30 ಲಾಸ್ಟ್. ಹೌದಾ? ಅಷ್ಟೇ ಇರೋದು. ಒಟ್ಟು ಪೂರ್ತಿ ನಿಮ್ಮ ಮ್ಯಾಡ್ಲೇರಿ ಗ್ರಾಮದಲ್ಲಿ ಕಂಬಳಿ ಎಷ್ಟು ಉತ್ಪಾದನೆ ಆಗ್ಬೋದು ಇವಾಗ ಸರ್? ಭಾಳ ಕಡಿಮೆ ಆಗಿದೆ ಸರ್. ಯಾಕೆಂದರೆ ಕೈಮಗ್ಗದಲ್ಲಿ ನೇಯ್ತಕ್ಕಂಥವ್ರು ಇವಾಗ ನೇಯ್ತಾ ಇಲ್ಲ. ಭಾಳ ಅಂದ್ರೂ ಒಂದು ತಿಂಗಳಿಗೆ ಏನಲ್ಲ ಅಂದರೆ ಒಂದು 1000-1500 ಕಂಬಳಿ ರೆಡಿ ಆಗುತ್ತೆ ಸರ್ ಒಂದು ತಿಂಗಳಿಗೆ. ಅವಾಗಿದ್ದರೆ ಸುಮಾರು ರೆಡಿ ಆಗ್ತಿತ್ತು ಸರ್. ಅವಾಗ ಈ ಸೆಟ್ಲ್ ಮಗ್ಗ ಪೋರ್ಲೂಮ್ ಏನೂ ಇರಲಿಲ್ಲ. ಸುಮಾರು ಇಡೀ ಊರನ್ನ ಜನ ಎಲ್ಲ ನೇಯರು. ಮೂಲ ಕಸಬು ನಮ್ಮದು ಕುರಿ ಸಾಕಾಣಿಕೆ ಅಂದರೆ ಕುರಿ ಕಾಯೋದು, ಅಲೆಮಾರಿ ಕುರುಬರಾಗಿ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಕಂಬಳಿ, ಆಮೇಲೆ ರೈತಾಪಿ ಕೂಲಿ ಈ ಥರ ಆಯ್ತು ಸರ್. ಈಗ ನಿಮ್ಮ ಮೂಲ ವ್ಯವಸಾಯವಾದಂಥ ಕುರಿ ಸಾಕಾಣಿಕೆ, ಕಂಬಳಿ ನೇಯೋದು ಮತ್ತು ವ್ಯವಸಾಯ, ಇದರಲ್ಲಿ ಕಂಬಳಿ ನೇಯೋದು ಕಡಿಮೆ ಆಗೋಗಿದೆ. ಕುರಿ ಸಾಕಾಣಿಕೆ ಇದೆಯಾ? ಇದೆ ಸರ್, ಅದು ಸ್ವಲ್ಪ ಕಡಿಮೆ ಆಗಿದೆ. ಯಾಕ್ರಿ? ಕುರಿಗೆ ಒಳ್ಳೆ ಬೆಲೆ ಇದೆ ಅಂತ. ಬೆಲೆ ಇದೆ ಸರ್. ಇವಾಗ ಎಲ್ಲರೂ ಗೌಂಡಿ ಈ ಥರ ಕಂಪ್ನಿ ಕೆಲಸ ಇವ ಕೆಲಸ ಹೋಗ್ಬಿಟ್ರು ಕುರಿ ಕಾಯರು ಭಾಳ ಕಡಿಮೆ ಆಗಿದ್ದಾರೆ ಸರ್. ಕಾಯ್ತಿದ್ದಾರೆ, ಕಡಿಮೆ ಆಗಿದ್ದಾರೆ ಸರ್. ಈ ಪವರ್ ಲೂಮ್ ಮಾಡೋರು? ಪವರ್ ಲೂಮಿಂಗ್ ಸರ ಭಾಳ ಕಡಿಮೆ, ಯಾಕಂದ್ರೆ ಮಷಿನ್ ವರ್ಕ್. ಬೇಸಾಯ ತೋಟ ಬೇಸಾಯ ಮಾಡ್ತಿದ್ದಾರೆ ಸರ್. ಅದು ಮಾಡ್ತಿದ್ದಾರೆ ಸರ್. ಈ 3 ವಿಧ ಬಿಟ್ಟರೆ ಬೇರೆ ಯಾವ ವಿಧಾನೂ ಇಲ್ಲ ಸರ್. ಕೈ ಮಗ್ಗ, ಸೆಟ್ಲ್ ಮಗ್ಗ, ಪವರ್ ಲೂಮ್. ಕೇಳಿದ್ರಲ್ಲ ಸ್ನೇಹಿತರೆ, ಒಂದೊಂದಾಗಿ ಹೇಗೆ ನಮ್ಮ ಗುಡಿ ಕೈಗಾರಿಕೆ ನಶಿಸಿ ಹೋಗ್ತಾ ಇದೆ. ಕೈ ಮಗ್ಗನ ನಾನು ನಿಮಗೆ ತೋರಿಸ್ದೆ, ಶೆಟ್ಲ್ ಮಗ್ಗನೂ ನಾನು ನಿಮಗೆ ತೋರಿಸ್ದೆ, ಪವರ್ ಲೂಮ್ನು ನಾನು ನಿಮಗೆ ತೋರಿಸ್ದೆ. 3 ಮಗ್ಗಗಳಲ್ಲಿ ನಿಧಾನವಾಗಿ ಪ್ರತಿಯೊಂದು ತನ್ನ ಸಂಜೆಯತ್ತ ಬರ್ತಾ ಇದೆ. ತನ್ನ ಸಂಜೆಯತ್ತ ಬಂದು ರಾತ್ರಿಯಾಗಿ ಒಂದು ದಿನ ಎಲ್ಲವೂ ಇದು ಹೊರಟೋಗುತ್ತಲ್ಲ ಅನ್ನೋವಂಥ ಒಂದು ಸಂಕಟ ನಮ್ಮನ್ನು ಕಾಡುತ್ತೆ. ನಮ್ಮ ಭಾರತದಲ್ಲಿ ಇಂಡಸ್ಟ್ರಿಯಲೈಸೇಷನ್ ಎಷ್ಟು ಮುಖ್ಯನೋ ಗುಡಿ ಕೈಗಾರಿಕೆನೂ ಅಷ್ಟೇ ಮುಖ್ಯ ರೀ. ನಾವೆಷ್ಟೇ ಪವರ್ ಲೂಮ್ ಉಪಯೋಗಿಸಿ 100 ಕಂಬಳಿಗಳನ್ನು ನೇಯ್ದರು, ಅದು ಒಬ್ಬ ಹಾಲು ಮತದವನು ತನ್ನ ಕೈಯಿಂದ ಹೆಣೆದಂಥ ಕಂಬಳಿಗೆ ಸಮಾನವಾಗಲಾರದು, ಖಂಡಿತ ಸಮಾನವಾಗಲಾರದು. ಅದನ್ನು ನೀವು ಅನುಭವಿಸ್ಬೇಕು, ಅದನ್ನು ನೀವು ಮೈ ಮೇಲೆ ಹಾಕ್ಕೊಂಡು ಅನುಭವಿಸಿದಾಗಲೇ ಅದರ ಧನ್ಯತೆ ನಿಮಗೆ ಗೊತ್ತಾಗುತ್ತೆ. ನಮಸ್ಕಾರ, ನಿಮಗೆ ಒಳ್ಳೇದಾಗಲಿ ಆಯಿತಾ. ತಾಯಿ ಚಾಮುಂಡೇಶ್ವರಿ ನಿಮಗೆ ಆರೋಗ್ಯ, ಐಶ್ವರ್ಯ ಎಲ್ಲ, ಆಯುಸ್ಸು ಎಲ್ಲನೂ ಒಂದು ಕೊಡಲಿ. ನನ್ನ ಒಂದು ವಿನಂತಿ ಏನಂದರೆ, ಈ ಗುಡಿ ಕೈಗಾರಿಕೆನ ನಿಲ್ಲಿಸಬೇಡಿ, ಕೈಯಲ್ಲಿ ಕೈ ಮಗ್ಗನ ನಿಲ್ಲಿಸಬೇಡಿ, ಮುಂದುವರ್ಸ್ಕೊಂಡು ಹೋಗಿ ಅಂತ ನನ್ನೊಂದು ಆಸೆ. ದಯಮಾಡಿ ಮುಂದುವರ್ಸ್ಕೊಂಡು ಹೋಗಿ ಅಂತ ನಿಮ್ಗೆ ಕೇಳ್ಕೊತೀನಿ. ನಮಸ್ಕಾರ. ಬದುಕ ಬಂಡಿ ನಮಸ್ಕಾರ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಸರ್ ನಾಗೇಂದ್ರಪ್ಪ ಸರ್. ನಾಗೇಂದ್ರಪ್ಪ, ಎಷ್ಟು ವರ್ಷ ವಯಸ್ಸು ನಿಮ್ಗೆ? ನಮಗೆ ಈಗ 38 ರೀ. 38. ಹ್ಞೂ ರೀ. ಈ ಊರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ಈ ವರ್ಷದಿಂದ ನಾವು ಸಣ್ಣ ಮಕ್ಕಳಿಂದ ಇದ್ದು ಕುರಿ ಕಾಯ್ಕೊಂತ ಬಂದು ಈಗ ಕಂಬಳಿ ದಂಧ್ಯಾಗ ಮಾಡಕಚ್ಚೇವ್ರಿ, ಮಾರಾಟ ಹೋಗ್ತಾವ್ರಿ. ಈಗ ಎಷ್ಟು ಕುರಿ ಇದೆ ನಿಮ್ಮ ಹತ್ರ? ನಮ್ಮ ಕುರಿ ಒಂದು 20 ಅದಾವ್ರಿ. ಅವು ಬೇರೆಲ್ಲೇ ಹೊಡೆದಿದ್ದೇವೆ. ಈಗ ಕಂಬಳಿ ದಂಧೆ ಮಾಡ್ತಾ ಇದಾವ್ರಿ. ಈಗ ಏನ್ ಇವೆಲ್ಲ? ಏನು ಒಂದೊಂದಾಗಿ ತೋರಿಸಿ. ಏನ್ ಇವೆಲ್ಲ? ಇದು ಐತಲ್ರಿ, ಇದು ಕೈ ಕಾಲಿಗೆ ಕಟ್ಟದನ್ನದು. ಕಾಲ್ ಅರ್ಥ, ಕೈ ಅರ್ಥ, ಮಂಡಿ ನೋವು ಬರ್ತಾವ ಅಂತಾರಲ್ಲ, ಅವ್ರ ಕಾಲ್ಗಳಿಗೆ ಕಟ್ಕೊಂಡ್ರೆ
ನೋವು ಕಡಿಮೆ ಆಗ್ತಾ ಐತ್ರಿ. ಇವು ಗಾಡಿ ಕಟ್ಟೋದ್ರಿ, ಹೊಸ ಮನೆಗೆ ಗಾಡಿಗೆ ಇವನ್ನೆಲ್ಲ ಕಟ್ಟೋದ್ರಿ. ಇವು ಜೀಪ್ಗಳಿಗೆ ಕಟ್ಟೋದು. ಇವು ಏನದಲ್ಲ ಸಣ್ಣ ಮಕ್ಳ ಕೈಗೆ ಕಾಲಿಗೆ ಹಾಕೋದ್ರಿ ಇದು. ಹ್ಞೂ ರೀ. ಇವು ದೊಡ್ಡವ್ರು ಹಾಕೊಳೋದ್ರಿ ಇವು. ಇವು ದೊಡ್ಡವ ನಮ್ಮಂತಾರ ನಿಮ್ಮಂತಾರ ಹಾಕೊಳೋದ್ರಿ ಕೈಗೆ. ಇದಾ? ಹ್ಞೂ ರೀ. ಇವು ಬೈಕ್ ಒಯ್ಕೊಲಿಗೆ ಸುತ್ತೋದು, ಜೀಪಿಗೆ, ಆಮೇಲೆ ಟ್ಯಾಕ್ರಿಗೆ, ಲಾರಿಗೆ, ಇವನ್ನೆಲ್ಲ ಎತ್ತಿಗೆ ಆಯ್ತು ಆಕಳಿಗೆ ಆಯ್ತು ಎಲ್ಲದಕ್ಕೂ ಹಾಕೋದ್ರಿ ಇವು. ಒಟ್ಟು ನೆದರಾಗೋದಕ್ಕೋಸ್ಕರ ಹಾಕೋದ್ರಿ. ಅದು ಜೀಪ್ಗಳಿಗೆ, ಮನೆಗಳಿಗೆ, ಟಾಟಾ ಎಸಿ, ಮಜಡಾ ಗಾಡಿ, ಲಾರಿ, ಅವು ರೂ ಇಲ್ಲರಿಗೆ ರೂ ಇಲ್ಲರಿಗೆ ಹಾಕೋದ್ರಿ ಅವು. ಇವು ಟೋಪಿಗೆ ನಮಗೆ ರೀ ಥಂಡಿ ಚಳಿ ಆಗ್ಬಾರ್ದು ಇವನ್ನೆಲ್ಲ ಕೊಡೋದ್ರಿ. ಇವು ಕುರಿ ಉಣ್ಣಿದ್ರಿಂದ ಮಾಡಿದ್ರಿ ಸರ್ ಅದು. ಇದಾ? ಹ್ಞೂ ರೀ. ಭಾಳ ಬೆಚ್ಚಗಿದೆ, ಭಾಳ ಬೆಚ್ಚಗಿದೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಇದನ್ನ ಹಾಕೊಂಬಿಟ್ರೆ ನೀವು ಓಡಾಡ್ತಾ ಇದ್ರೆ ಏನು ಬೆಚ್ಚಗಿರುತ್ತೆ ಅಂತೀರ. ಕಿವಿಗೆ, ತಲೆಗೆ ಎಲ್ಲ ಒಳ್ಳೆ ಬೆಚ್ಚಗಿರುತ್ತೆ. ತಗೊಳ್ರಿ, ಇದನ್ನ ಸಿಕ್ಕಾಗಿ ತಗೊಳ್ಳಿ, ಮರಿಬೇಡಿ. ಇದೆಲ್ಲ ಎಲ್ಲಿ ಮಾರ್ಕಂತ ಹೋಗ್ತೀರಿ ನೀವು? ನಾವು ಸರ ಫಂಕ್ಷನ್ ಬೆಂಗಳೂರು ಆಯ್ತು, ಮೈಸೂರು, ದಾವಣಗೆರೆ, ಧಾರವಾಡ, ಬೆಳಗಾವಿ, ಹುಬ್ಳಿ, ಗುಲ್ಬರ್ಗ ಎಲ್ಲ ಹೋಗ್ತಾ ಇದ್ದಾವ್ರಿ. ಮೈಸೂರಿಗೂ ಹೋಗ್ತೀರಾ? ಮೈಸೂರಿಗೂ ಹೋಗ್ತಾ ಇದ್ದಾವ್ರಿ. ಹೆಂಗೆ ಹೋಗ್ತೀರಾ? ಟ್ರೈನಲ್ಲಿ ಹೋಗ್ತಾವ್ರಿ. ಟ್ರೈನಲ್ಲಿ ಒಂದು ದಿವ್ಸ ನೈಟ್ ಹೋಗಿ ಒಂದು ದಿವಸ ಮಾರ್ಕೊಂಡು ತಿರುಮಣಿ ದಿವಸ 2 ದಿವಸ 3 ದಿವಸ ಇದ್ದು ಬರ್ತಾ ಇದ್ದಾವ್ರಿ. ಎಷ್ಟಕ್ಕೆ ವ್ಯಾಪಾರ ಮಾಡ್ತೀರಾ ಇವೆಲ್ಲ? ಅವು ಸರ ಅಲ್ಲಿ 100, 150, 70, 80 ಗಿರಾಕಿ ಬಂದಂಗೆ ಕೊಡ್ತಾವ್ರಿ. ಇಲ್ಲಿ ಹೆಚ್ಚೋಣ ಕಡಿಮೆ ಇರೋದಕ್ಕೆ ಮತ್ತು ಹೊಟ್ಟಿಪಡಿಗೆ ದುಡಿಯೋಕೆ ಹೋಗ್ತಾ ಇದ್ದಾವ್ರಿ. ಹಿಂಗೆಲ್ಲ ವ್ಯಾಪಾರ ಒಟ್ಟು ಇದರಿಂದ ಮುದ್ದೆ ಉಣ್ಣೋದು ಮತ್ತು ಮಕ್ಳು ಮರಿ ಎಲ್ಲ ಸಾಲದ ಇದರಲ್ಲಿ. ಹಾಂ, ಇದಿಷ್ಟೇ ಮಾರ್ಕಂತ ಹೋಗ್ತಿರಲ್ಲ, ಜೀವನ ನಡೆಯುತ್ತಾ? ಮತ್ತೆ ಬೇಕಲ್ರಿ ಸರ, ಹಿರಿಯರು ಮಾಡಿದ್ದು ಅಂತೂ ಇಲ್ಲ. ಇದರಿಂದ ಕೈ ದಿಂದನೇ ಹೊಟ್ಟಿಪಡಿ ಮಾಡ್ತಾ ಇದ್ದೇವ್ರಿ. ಎಷ್ಟು ಜನ ಇದೀರಿ ಮನೇಲಿ? ಮನೇಲಿ 3 ಮಕ್ಳು ಅದಾವ್ರಿ, ಗಂಡ ಹೆಂಡ್ರಿ ಅದಾವ್ರಿ. ಗಂಡ ಹೆಂಡತಿ 3 ಮಕ್ಳು. ಹ್ಞೂ ರೀ. ಮಕ್ಳು ಯಾರು? ಹೆಣ್ಮಕ್ಳು ಹೆಣ್ಮಕ್ಳು ರೀ? 3 ಹೆಣ್ಮಕ್ಳು. 3 ಹೆಣ್ಮಕ್ಳೇನಾ? 3 ಹೆಣ್ಮಕ್ಳು ರೀ. ಓದಿಸ್ತೀರಾ ಮಕ್ಳನ್ನ? ಇನ್ನು ಈಗ ಒಬ್ಬರು ಅಂಗನವಾಡಿ ಹೋಗ್ತಾರೆ, ಇಬ್ಬರು ಇನ್ನೂ ಸಣ್ಣವ್ರು ಅದಾರೆ. ಓದಿಸಿ ಚೆನ್ನಾಗಿ. ಓದ್ಸನ್ ಮತ್ತೆ ಇದರಿಂದ ಮತ್ತೆ ಅವ್ರನ್ನ ಕಾರ್ಮಿಕ್ ಸ್ಕೂಲ್ಗೆ ಹಾಕಂತ ಮಾಡ್ಕೊಂತ ಹೋಗೋದ್ರಿ. ಹಾಂ, ಇದಕ್ಕೆ ಡಿಮ್ಯಾಂಡ್ ಇದೆಯಾ? ಇದಕ್ಕೆ ಐತ್ರಿ ಕಡಿಮೆ. ಮತ್ತೆ ಮುಂದಕ್ಕೆ ಹೋಗಿ ಮಾರಾಟ ಮಾಡೋದ್ರಿ. ನೀವೇ ಹೋಗಿ ಮುಂದಕ್ಕೆ ಮಾರಾಟ ಮಾಡ್ತೀರಾ? ನಾವು ಹೋಗಿ ಮುಂದಕ್ಕೆ ಮಾರಾಟ ಮಾಡೋದ್ರಿ. ಎಲ್ಲಿ ಹೈವೇಗಳಿಗೂ ಹೋಗಿ ಮಾರಾಟ ಮಾಡ್ತೀರಾ? ಅದೇ ಧಾರವಾಡ, ಹಿಂಗೆ ಹುಬ್ಳಿ ಪಬ್ಳಿ ಹಿಂಗೆಲ್ಲೆಲ್ಲ ಫಂಕ್ಷನ್ ಇದ್ದೈತಲ್ಲೇ ಹೋಗಿ ಮತ್ತೆ ಹೊಟ್ಟಿಪಾಡಿ ಮಾರ್ತಾ ಇದ್ದೇವ್ರಿ. ಎಲ್ಲ ಫಂಕ್ಷನ್ಗಳಿಗೆ ಹೋಗ್ತೀರಾ? ನಮ್ದು ಒಳ್ಳೆ ಬೀರಪ್ಪನ ಜಾತ್ರೆ ಜೋರ್ರಿ. ಅವಾಗ ಯಾವಾಗ ಬೀರಪ್ಪನ ಜಾತ್ರೆ? ದಸರಾದ ಒಳ್ಳೆ ನಮ್ದು 9 ದಿವಸ ಫುಲ್ಲು. ಹೌದಾ? ಅದನ್ನ ಬಿಟ್ಗಟ್ಟು ನಾವು ಹೋಗಕ್ ಬರಂಗಲ್ಲ. ಬೀರಪ್ಪನ ಜಾತ್ರೆಗೆ ಎಷ್ಟು ಜನ ಬರ್ತಾರೆ ಇಲ್ಲಿಗೆ ಎಲ್ಲ ಕಡೆಯಿಂದ? ಎಲ್ಲ ಕಡೆ ಅಂದ್ರೆ 9 ದಿವಸ ಕಟ್ಟುನಿಟ್ಟು ಜಾತ್ರೆ ಅದ್ರಿ. ಅದ್ರ ಹೌದಾ? 9 ದಿವಸನೂ ಅವ್ರು ನೈಟ್ ರಾತ್ರಿ ಊಟ ಮಾಡಿದ ರಾತ್ರಿ ಅಂತ ಒಪ್ಪತ್ತು ನಡೆಸ್ತಾರೆ. ಇಲ್ಲಿ ದೀಪ ಹಾಕ್ತಾರ. ಆ ಟೈಮ್ನಲ್ಲಿ ಅವಾಗ ಹೋಗೋದಾಗಲ್ಲ, ಬೇಡ ಒಬ್ರಿಬ್ರು ಹೋಗ್ತಾ ಇರ್ತಾರ ಎಲ್ಲ ಇಲ್ಲೇ. ಅವಾಗ ಈ ವ್ಯಾಪಾರ ಅವು ಏನಲ್ರಿ, ವ್ಯಾಪಾರ ಇಲ್ಲ, ಅದನ್ನ ಸೇವಾ ಮಾಡೋದ್ರಿ. ಅವಾಗ ಹಬ್ಬ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಹೋಗೋದ್ರಿ. ಓ, ಹಬ್ಬದಲ್ಲಿ ಇವೆಲ್ಲ ಮಾಡಂಗಿಲ್ವಾ? ಹಬ್ಬದಲ್ಲಿ ಹೋಗಲ್ಲ. ನಿಮ್ಮ ಗ್ರಾಮದವ್ರು ಯಾರು ಮಾಡಲ್ವಾ? ಎಲ್ಲ ಇಲ್ಲೇ ಅವಾಗ ಸೇವಾ ಮಾಡ್ತಾ ಇರ್ತಾವ್ರಿ. ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ತಾವ್ರಿ. ಹೌದಾ? ಹಾಂ. ಎಷ್ಟು ಜನ ಸೇರ್ತಾರೆ? ಜನ ಸುಮಾರು ಅಂದ್ರೆ ಒಂದು 5,000 ಜನ 6,000 ಜನ ಸೇರ್ತೈತ್ರಿ ಇಲ್ಲಿ. ಹೊರಗಡೆಯಿಂದನೂ ಬರ್ತಾರೆ? ಹೊರಗಡೆಯಿಂದನೂ ಬರ್ತಾ ಇದಾರೆ. 9 ದಿನ? 9 ದಿನ ಕಟ್ಟುನಿಟ್ರಿ ಅದು. ಆಮೇಲೆ ಮುಗಿಸ್ಕೊಂಡು ಹೋಗ್ತೀರಾ? ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಗೆ ಹೋಗ್ತೇವ್ರಿ. ತಿಂಗಳಲ್ಲಿ ಎಷ್ಟು ದಿನ ಈಚೆ ಇರ್ತೀರಾ? ಒಂದು ವಾರ ಹೋಗ್ತೇವೆ, 15 ದಿವಸ ಹೋಗ್ತೇವೆ ಸರ. ಮಾಲ್ ಜಮೆ ಸೇಕಿಂದ ಹೋದಾಗ 1 ತಿಂಗಳ ಮಟನ ಹೋಗ್ತಾ ಇರ್ತೇವ್ರಿ. 1 ತಿಂಗಳ ಮಟನ ಒಟ್ಟು ಇದನ್ನ ಮಾರ್ಕೊಂಡು ಇನ್ನೂ ಅಲ್ಪ ಸ್ವಲ್ಪ ಉಳಿತು ಮತ್ತೆ ತೊಗೊಂಬರ್ತೇವ್ರಿ. ಮತ್ತೆ ನೆಕ್ಸ್ಟ್ ಹೋಗೋದು. ಇದೆಲ್ಲ ಮಾಡೋದು ಯಾರು? ನಾವೇ ಮಾಡ್ತೇವ್ರಿ. ಇಲ್ಲಿ ಹೆಣ್ಮಕ್ಳು ಮಾಡ್ತಾರೆ, ನಾವು ಮಾಡ್ತೇವೆ. ನೀವು ಮಾಡ್ತೀರಾ ಇದನ್ನ? ಹ್ಞೂ ರೀ. ನಿಮ್ಮ ಮನೇಲಿ ಹೆಣ್ಮಕ್ಳು ಮಾಡ್ತಾರೆ? ಹೆಣ್ಮಕ್ಳು ಮಾಡ್ತಾರೆ, ನಾವು ಮಾಡ್ತೇವ್ರಿ. ಒಂದು ಕೆಜಿ ಕುರಿ ಉಣ್ಣೆಯಲ್ಲಿ ಇಂಥದ್ದು ಎಷ್ಟು ಮಾಡ್ಬೋದು? ಒಂದು ಕುರಿ ಉಣ್ಣೆಯಲ್ಲಿ ಅಂದ್ರೆ ಒಂದು ನಾವು 5-6 ಹಾಕ್ತೇವ್ರಿ. ಅದು 5-6 ಆಗ್ತವೆ 1 ಕೆಜಿಗೆ. ಈ ಕುರಿ ಉಣ್ಣೆ 1 ಕೆಜಿಗೆ ಎಷ್ಟಿದೆ ಈಗ ಮಾರ್ಕೆಟಲ್ಲಿ? ಇಲ್ಲಿ 25 ರೂಪಾಯಿ ಐತ್ರಿ. 5 ರೂಪಾಯಿಂದ ಹಿಡಿದು 50 ರೂಪಾಯಿ ಮಟನ ಓಡೈತ್ರಿ ಈಗ. ಈಗ ಅದು ಇನ್ನೂ ಉಣ್ಣೆ ಕಡಿಮೆ ಸಿಗ್ತಾ ಅಂದ್ರೆ ಇನ್ನೂ ಹೆಚ್ಚಿಗೆ ಆಗ್ಬೋಕ್ರಿ. ಆ ಪ್ರಮಾಣ ಈಗ ನಾವು ಮಾಡ್ತಾ ಇದ್ದೇವ್ರಿ. ನೋಡಿರಲ್ಲ ಸ್ನೇಹಿತರೆ, ಮತ್ತೊಂದು ಗುಡಿ ಕೈಗಾರಿಕೆ ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಬಹುಶಃ ನೀವು ಮೈಸೂರು, ಬೆಂಗಳೂರು ಅಥವಾ ನಮ್ಮ ನ್ಯಾಷನಲ್ ಹೈವೇ 4ಅಲ್ಲಿ ಓಡಾಡೋರಾದರೆ, ತುಮಕೂರು ಮುಂದಕ್ಕೆ ಹೋದರೆ ಇಂಥ ವ್ಯಾಪಾರಸ್ಥರು ಸಿಕ್ಕಾಗ ಅವ್ರನ್ನ ನಿಲ್ಲಿಸಿ ಮಾತಾಡಿಸಿ ಅವ್ರ ಜೊತೆ ಒಂದು ಬೈಟು ಟೀ ಕುಡಿದು ಇದನ್ನು ಖರೀದಿ ಮಾಡಿರಿ. ನೀವು ಖರೀದಿ ಮಾಡಿದ್ದು ನಿಮ್ಗೇನು ಪ್ರಯೋಜನಕ್ಕೆ ಬರುತ್ತೋ ಬರಲ್ವೋ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಇವ್ರ ಬದುಕು ನಡೆಯುತ್ತೆ, ಅವ್ರ ಬದುಕು ನಡೆಯುತ್ತೆ.
ಅರ್ಥ ಆಯ್ತಲ್ಲ? ಇದೆಲ್ಲ ಏನೀಗ ಔಟ್ಡೇಟೆಡ್ ಅಂತ ಯಾವತ್ತೂ ತಿಳ್ಕೊಬೇಡಿ. ಭಾರತ ದೇಶ ಎಷ್ಟು ಪುರಾತನವಾದದ್ದೋ ಅಷ್ಟೇ ಆಧುನಿಕವಾದದ್ದು. ಇದೆಲ್ಲ ಅದಕ್ಕೆ ಸಾಕ್ಷಿ. ಇದನ್ನು ನೀವು ಯಾವುದೇ ಹೈವೇನಲ್ಲಿ, ಜಾತ್ರೆಗಳಲ್ಲಿ, ಮೈಸೂರು ದಸರಾದಲ್ಲಿ, ಬೆಂಗಳೂರು ಮೇಳದಲ್ಲಿ ಎಲ್ಲೇ ಕಂಡ್ರೂ ನೀವು ಇದನ್ನು ಇವ್ರುಗಳನ್ನು ಮಾತಾಡಿಸಿ ಯಾವ ಊರಿಂದ ಬಂದಿದೆಯಪ್ಪ, ಊಟ ಮಾಡಿದ್ಯಾ, ತಿಂಡಿ ತಿಂದ್ಯಾ ಅಂತ ಅವ್ರನ್ನ ವಿಚಾರಿಸಿ ಇದನ್ನೊಂದೆರಡು ಖರೀದಿ ಮಾಡಿರಿ. ಏನು ನಿಮ್ಮ ಲಾಸ್ ಆಗೋಗಲ್ಲ. ನಿಮ್ಮ ಆಸ್ತಿ ಏನು ಮಾರಿ ಇದನ್ನು ಮಾಡಬೇಕಾಗಿಲ್ಲ. 50 ರೂಪಾಯಿ 100 ರೂಪಾಯಿಗೆ ಇದನ್ನು ತಗೋತೀರಾ. ಬೆಂಗಳೂರಲ್ಲಿ ಒಂದು ಟೀ 50 ರೂಪಾಯಿ ಕೊಟ್ಟು ಕುಡಿದ್ಬಿಡ್ತೀರಾ. ಹೌದಾ? ಸೊ ಇದನ್ನು ಖರೀದಿ ಮಾಡಿ. ನಾವು ಕನ್ನಡಿಗರನ್ನು ಬೆಳೆಸೋವಂಥ ಬಗೆ ಇದು. ನಮ್ಮ ಸೋದರರ ಕನ್ನಡಿಗರು ಕಣ್ರಿ ಇವರು. ಉತ್ತರ ಕರ್ನಾಟಕದಲ್ಲಿರೋರೆಲ್ಲ ನಮ್ಮ ಸೋದರರು. ಅವರನ್ನು ಬೆಳೆಸಬೇಕಾದ್ದು ನಾವು, ಅವರು ನಮ್ಮನ್ನು ಬೆಳೆಸಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಮಗೆ ನಾವಲ್ಲದೆ ಇನ್ಯಾರು ಆಗ್ತಾರೆ? ನಮಗೆ ನಾವೇ ಆಗಬೇಕು. ನಾವೆಲ್ಲ ಇವ್ರ ಜೊತೆಗಿರಬೇಕು ಅಲ್ವಾ? ನಾಗೇಂದ್ರ ಪ್ರಸಾದ್ ಅವರೇ, ದೇವರು ನಿಮಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ದುಡ್ಡು ಎಲ್ಲ ಚೆನ್ನಾಗಿ ಕೊಡಲಿ. ಮನೆಯವ್ರ ಆರೋಗ್ಯನೂ ಚೆನ್ನಾಗಿರಲಿ, ಮಕ್ಕಳು ಚೆನ್ನಾಗಿ ಆರೋಗ್ಯವಾಗಿರಲಿ. ಚೆನ್ನಾಗಿ ಓದಿಸ್ರಿ. 10 ವರ್ಷಕ್ಕೆ 12 ವರ್ಷಕ್ಕೆ ಮದುವೆ ಮಾಡಿಬಿಡ್ಬೇಡಿ. ಆಮೇಲೆ ಏನಲ್ರಿ 22 21 ಐತಲ್ರಿ ಈಗ, ಅಲ್ಲಿ ಮಟನ ಓದ್ಸೋದ. ಗೊತ್ತಾಯ್ತಾ? ಓದಿಸಿ ಚೆನ್ನಾಗಿ ಓದಿಸೋ. ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಹೆಣ್ಮಕ್ಳು ಕೆಲ್ಸಕ್ಕೆ ಕಳಿಸ್ರಿ, ಆಯ್ತಾ? ಅವರು ದುಡೀಲಿ. ಇವಾಗೆಲ್ಲ ಭಾರತದಲ್ಲಿ ನಾರಿಮಣಿಯರದ್ದೇ ಎಲ್ಲ ಪ್ರಾಬಲ್ಯ. ಅವರು ದುಡೀಲಿ, ಸಂಪಾದನೆ ಮಾಡಲಿ, ನೀವು ಚೆನ್ನಾಗಿರಿ, ಆಯ್ತಾ? ಆಯ್ತು. ನಮಸ್ಕಾರ. ನಮಸ್ಕಾರ ಸರ್. ಬದುಕ ಬಂಡಿ ಮರೆಯದೆ ನೋಡ್ತಾ ಇರಿ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು. ನಿಮ್ಮ ಚಂದನದಲ್ಲಿ ಪ್ರತಿ ಮಂಗಳವಾರ ರಾತ್ರಿ 8 ಗಂಟೆಗೆ ನೋಡಿ. ನಿಮ್ಮ ಅಭಿಪ್ರಾಯವನ್ನು ಮರೆಯದೆ ದಾಖಲಿಸಿ. ಅದು ನಮಗೆ ಭಾಳ ಮುಖ್ಯ ರೀ. ಅದನ್ನು ನೋಡ್ತೀವಿ, ಇನ್ನಷ್ಟು ತಿದ್ಕೋತೀವಿ, ಇನ್ನಷ್ಟು ರೋಚಕತೆಯನ್ನು ತಂದು ನಿಮ್ಮ ಮುಂದೆ ಕೊಡ್ತೀವಿ. ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತೀನಿ. ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಮುಂದಿನ ಮಂಗಳವಾರ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.